KMC. KMC means Kangaroo Mother Care. Definition: Kangaroo mother care is a special way of caring low birth weight infants by skin to skin contact. ಓಕೆ, ಕಾಂಗರೂ ಮದರ್ ಕೇರ್ ಅಂದ್ರೇನು? ಈ ಕಾಂಗರೂ ಎಲ್ಲ ಪ್ರಾಣಿಗಳು ನೋಡಿದಿರಲ್ವಾ? ಸೊ ಆ ಪ್ರಾಣಿಗಳು ಯಾವ ಥರ ಮಗುನ ತನ್ನ ಒಂದು ಚೀಲದಲ್ಲಿ ಹೇಗೆ ಜೋಪಾನವಾಗಿ ಕಾಪಾಡುತ್ತೋ ಅದೇ ರೀತಿ ಮಗು ಅಲ್ವಾ, ಅಂದರೆ ಕಡಿಮೆ ತೂಕದಲ್ಲಿ ಹುಟ್ಟಿರುವಂತಹ ಮಗು ಹಾಗೆ ಫ್ರೀ ಮೆಚುರಿಟಿಯಲ್ಲಿ ಹುಟ್ಟಿರುವಂತಹ ಬೇಬಿಗೆ ಕೊಡುವಂತಹ ಒಂದು ಕೇರ್ನ ನಾವೇನಂತೀವಿ? ಕಾಂಗರೂ ಮದರ್ ಕೇರ್ ಅಂತೀವಿ. It promotes their health and well-being by effective thermal control, breastfeeding and bonding. It promotes their health ಅಂದರೆ ನಾವು ಉತ್ತೇಜನ ನೀಡುವಂಥದ್ದು ಏನೇನಕ್ಕೆ? ಆರೋಗ್ಯ, ಹಾಗೆ ಮಗುವಿಗೆ ಬೇಕಾದಂಥ ಒಂದು ಉಷ್ಣತೆಯನ್ನು, ಹಾಗೆ ತಾಯಿಯ ಎದೆ ಹಾಲನ್ನು ಹೇಗೆ ಯಾವ ಥರ ಅಂದರೆ ಫೀಡಿಂಗ್ ಕೊಡೋದಾಗಿರಲಿ, ನೆಕ್ಸ್ಟು ತಾಯಿ ಮತ್ತು ಮಗುವಿನ ಒಂದು ಬಾಂಧವ್ಯವನ್ನು ಇದೇನು ಮಾಡುತ್ತೆ? KMC ಅನ್ನೋದು ಹೆಚ್ಚಿಸುತ್ತೆ ಅಲ್ವಾ. KMC ಈಸ್ ಇನಿಷಿಯೇಟೆಡ್ ಇನ್ ಹಾಸ್ಪಿಟಲ್ ಆ್ಯಂಡ್ ಕಂಟಿನ್ಯೂಡ್ ಅಟ್ ಹೋಮ್. ಓಕೆ, KMCನ ನಾವು ಎಲ್ಲೆಲ್ಲಿ ಆರಂಭಿಸ್ಬೋದು? ಹಾಸ್ಪಿಟ್ಲಲ್ಲಿ ಅಥವಾ ಹೋಮಲ್ಲಿ ನಾವು ಏನು ಮಾಡ್ಬೋದು? ಆರಂಭ ಮಾಡ್ಬೋದು. ಓಕೆ, ನೆಕ್ಸ್ಟ್, ಮದರ್ಸ್ chest is considered as best place of care for neonates and mother's milk is the best food for newborn infants. ಓಕೆ, KMCಯಲ್ಲಿ ನಾವು ಏನು ನಿರ್ಧಾರ ಮಾಡ್ತೀವಿ ಅಂದರೆ, ಕನ್ಸಿಡರ್ ಮೀನ್ಸ್ ನಿರ್ಧಾರ ಅಲ್ವಾ. ತಾಯಿಯ ಒಂದು ಎದೆಯ ಭಾಗವನ್ನು, ಆ ಪ್ಲೇಸ್ನ ನಾವು ಕೇರ್ಗೆ, KMC ಕೇರ್ಗೆ ಬೆಸ್ಟ್ ಪ್ಲೇಸ್ ಆಗಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಲ್ವಾ. ಯಾರಿಗೆ ಆಯ್ಕೆ ಮಾಡ್ಕೊತೀವಿ ನಾವು? ನವಜಾತ ಶಿಶುಗಳ ಒಂದು ಆರೈಕೆಗೋಸ್ಕರ ನಾವೇನು ಮಾಡ್ತೀವಿ? KMC ಕೊಡ್ಬೇಕಾದ್ರೆ ಒಂದು ಚೆಸ್ಟ್ ಅನ್ನೋದನ್ನ ನಾವು ಬೆಸ್ಟ್ ಪ್ಲೇಸ್ ಆಗಿ ಆಯ್ಕೆ ಮಾಡ್ಕೊಳ್ತೀವಲ್ವಾ. ಸೊ ಹಾಗೆ ಮದರ್ಸ್ ಮಿಲ್ಕ್ ಅಲ್ವಾ, ತಾಯಿಯ ಒಂದು ಎದೆ ಹಾಲು ಮಕ್ಕಳಿಗೆ ಅಂದರೆ ಸಣ್ಣ ಮಕ್ಕಳಿಗೆ, ನ್ಯೂ ಬಾರ್ಸ್ ಇನ್ಫ್ಯಾಂಟ್ಸಿಗೆ ಏನಾಗುತ್ತೆ? ಒಂದು ಬೆಸ್ಟ್ ಫುಡ್ಡು. ಓಕೆ, ನೆಕ್ಸ್ಟ್, 3 important aspects of KMC or kangaroo: position, nutrition and follow-up. ಓಕೆ, KMCಯಲ್ಲಿ 3 ಆಸ್ಪೆಕ್ಟ್ಸ್ ಮೀನ್ಸ್ ಅಂಶಗಳನ್ನು ಪ್ರಮುಖವಾಗಿ ನಾವು ನೆನಪಲ್ಲಿಟ್ಕೊಬೇಕಾಗುತ್ತೆ. ಫಸ್ಟ್ ಒನ್ ಯಾವುದು? ಕಾಂಗರೂ ಪೊಸಿಷನ್. ಕಾಂಗರೂ ಪೊಸಿಷನ್ ಅಂದ್ರೇನು? ಸ್ಥಾನ ಅಥವಾ ಸ್ಥಿತಿ ಅಲ್ವಾ. ಅಂದರೆ ನಾವು ಬೇಬಿಗೆ ಏನಂತ ಕನ್ಸಿಡರ್ ಮಾಡಿರ್ತೀವಿ? ಮದರ್ ಚೆಸ್ಟ್ ಈಸ್ ಬೆಸ್ಟ್ ಪ್ಲೇಸ್ ಅಲ್ವಾ. ಸೊ ಆ ಪ್ಲೇಸಲ್ಲಿ ಮಗು ಆರಾಮ್ಸೆ ಇದೆಯೋ ಇಲ್ವೋ ಅನ್ನೋದನ್ನ ನಾವೇನು ಮಾಡಬೇಕಾಗುತ್ತೆ? ಚೆಕ್ ಮಾಡಬೇಕಾಗುತ್ತೆ. ಓಕೆ, ಅದು ನಿದ್ದೆ ಹೋದ ಟೈಮಲ್ಲಾಗಿರ್ಬೋದು ಅಥವಾ ಫೀಡಿಂಗ್ ಟೈಮಲ್ಲಾಗಿರ್ಬೋದು, ಪ್ರತಿಯೊಂದೊಂದು ಟೈಮಲ್ಲೂ ಅದನ್ನೇನು ಮಾಡಬೇಕಾಗುತ್ತೆ? ನಾವು ಕೇರ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ನೆಕ್ಸ್ಟು ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂದ್ರೇನು? ಪೋಷಣೆ ಅಲ್ವಾ. ಅದಕ್ಕೆ ಸರಿಯಾದ ಟೈಮಿಗೆ ಒಂದು ಫೀಡ್ ಮಾಡೋದಾಗಿರ್ಬೋದು ಅಲ್ವಾ. ಮಗುವಿಗೆ ಬೇಕಾದಂಥ ಪೌಷ್ಟಿಕಾಂಶವನ್ನು ನಾವು ಮದರ್ ಆದವರು ಏನು ಮಾಡಬೇಕಾಗುತ್ತೆ? ಒದಗಿಸಬೇಕಾಗುತ್ತೆ ಅಲ್ವಾ. ನೆಕ್ಸ್ಟ್ ಏನು? ಫಾಲೋ ಆಫು. ಇಷ್ಟೆಲ್ಲ ಕಾಂಗರೂ ಪೊಸಿಷನ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವೇನು ಮಾಡಬೇಕಾಗುತ್ತೆ? ಫಾಲೋ ಆಫ್ ಮಾಡಬೇಕಾಗುತ್ತೆ.